ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಗೌಡ ಡಿಸೈನ್ಸ್. ಇವತ್ತು ನಾನಿಲ್ಲಿ ಸಿಂಪಲ್ ಆಗಿ ಪ್ಯಾಡೆಡ್ ಅಟ್ಯಾಚ್ಡ್ ಬ್ಲೌಸ್ನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿ ನಾನು ಸಿಂಪಲ್ ಆಗಿ ಯಾವ ಥರ ಪ್ಯಾಡೆಡ್ ಅಟ್ಯಾಚ್ಡ್ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡೋಕೆ ಅಂತ 1 ಮೀಟರ್ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಇಲ್ಲಿ 36 ಸೈಜ್ ಪ್ಯಾಡ್ನ ತಗೊಂಡಿದ್ದೀನಿ. ಈ ಪ್ಯಾಡ್ನ ನಾನು 38 ಸೈಜ್ ವರೆಗೂ ಯೂಸ್ ಮಾಡ್ಕೋಬಹುದಾಗಿರುತ್ತೆ. 1 ಮೀಟರ್ ಇರುವಂತಹ ಬ್ಲೌಸ್ ಪೀಸ್ನ ಕೂಡ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಮೊದಲಿಗೆ ನಾನು ಲೈನಿಂಗ್ ಫ್ಯಾಬ್ರಿಕ್ ಅಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಲೈನಿಂಗ್ ನ ನಾನು 2 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಡ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಮೊದಲಿಗೆ ನಾನು ಬ್ಯಾಕ್ ಪಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಬ್ಲೌಸ್ ಲೆಂತ್ ನ 15 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ 1/2 ಇಂಚ್ಗೆ ಉಕ್ಸ್ ಪಟ್ಟಿಗೆ ಅಂತ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಈ 1/2 ಇಂಚ್ ಬಂದು ಉಕ್ಸ್ ಪಟ್ಟಿ ಸ್ಟಿಚಿಂಗ್ಗೆ ಹೋಗುತ್ತೆ. ಮಾರ್ಕ್ ಆಗಿದೆ. ಇವಾಗ ಇಲ್ಲಿ ಶೋಲ್ಡರ್ ನ ನಾನು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಈ ಮಾರ್ಕ್ ನ ಬಿಟ್ಟು ನಾನು ಶೋಲ್ಡರ್ ನ ಮೆಜರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು 7 ಇಂಚ್ಗೆ ಶೋಲ್ಡರ್ ನ ಮಾರ್ಕ್ ಮಾಡ್ಕೋತೀನಿ. ಆರ್ಮೋಲ್ ನ ಕೂಡ 7 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ನಂತರ ಬ್ಲೌಸ್ ಮಾರ್ಜಿನ್ ನಾನು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7 ಇಂಚ್ ಇದೆ. ಪ್ಲಸ್ 1 ಇಂಚ್ ಡಾರ್ಟ್ ನ ಸೇರಿಸಿ 8 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 1.5 ಇಂಚ್ ಮಾರ್ಜಿನ್ ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಆರ್ಮೋಲ್ ಶೇಪ್ ನ ತೆಗೆಯೋಕೆ ಅಂತ 1 ಇಂಚ್ಗೆ ಮಾರ್ಕ್ ಮಾಡಿ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ನೆಕ್ ಶೇಪ್ ನ ತೆಗೆಯೋಕೆ ಅಂತ ನೆಕ್ ವಿಡ್ತ್ ನ 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ನೆಕ್ ಡೀಪ್ ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ನಾನು 3.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಆಗಿದೆ. ಇವಾಗ ಇಲ್ಲಿ ನೆಕ್ ಶೇಪ್ ನ ಕೊಟ್ಕೋತೀನಿ. ಶೋಲ್ಡರ್ ಡೌನ್ ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ನಾನು ಡಾರೆಟ್ ನ ಮಾರ್ಕ್ ಮಾಡ್ಕೋತೀನಿ 4 ಇಂಚ್ಗೆ. ಈ ಡಾರೆಟ್ ಇಂದ ಎರಡು ಕಡೆ ಕೂಡ 1/2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ಡಾರೆಟ್ ಲೆಂತ್ ನ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಉಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಹೀಗೆ ಸೆಂಟರ್ಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಈ ಕಡೆ ಕೂಡ ಡಾರೆಟ್ ನ ಮಾರ್ಕ್ ಮಾಡ್ಕೋತೀನಿ. ಈ ತರ ಬ್ಯಾಕ್ ಪಾರ್ಟ್ ಮಾರ್ಕ್ ಆಗಿದೆ. ಇಲ್ಲಿ ಫ್ರಂಟ್ ಪಾರ್ಟ್ ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಬ್ಲೌಸ್ ಲೆಂತ್ ನ ನಾನು 15 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇದ್ರ ಮೇಲೆ ಬ್ಯಾಕ್ ಪಾರ್ಟ್ ನ ಇಟ್ಕೋತೀನಿ. ಈ ಉಕ್ಸ್ ಪಾರ್ಟ್ ಮಾರ್ಕ್ ನ 1/2 ಇಂಚ್ ಮುಂದೆ ಬರೋ ತರ ಇಟ್ಕೋತೀನಿ. ಇವಾಗ ಇದೇ ಶೇಪ್ಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ನ ಕೊಟ್ಕೋತೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು ಕರೆಕ್ಟ್ ಆಗಿ 4 ಇಂಚ್ ಬಂದಿದೆ. ಫ್ರಂಟ್ ನೆಕ್ ಡೀಪ್ ನ ನಾನು 6 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇವಾಗ ಈ ತರ ನೆಕ್ ಶೇಪ್ ನ ಕೊಟ್ಕೋತೀನಿ. ಇಲ್ಲಿ ಶೋಲ್ಡರ್ ಡೌನ್ ನ 1/2 ಇಂಚ್ಗೆ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಇಂಚ್ ಇದೆ. ಇದನ್ನ 4 ಭಾಗ ಮಾಡಿದಾಗ 9.5 ಇಂಚ್ ಬರುತ್ತೆ. ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು ಪ್ರಿನ್ಸೆಸ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಳ್ಳುವಾಗ ಇಲ್ಲಿ 1 ಇಂಚ್ ಅಷ್ಟು ಸ್ಟಿಚಿಂಗ್ಗೆ ಹೋಗುತ್ತೆ. ಇಲ್ಲಿ 1 ಇಂಚ್ ನ ನಾನು ಮಾರ್ಕ್ ಮಾಡ್ಕೋತೀನಿ. ನಂತರ ಬ್ಲೌಸ್ ಮಾರ್ಜಿನ್ ನ ನಾನು 1.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ.
ಇಲ್ಲಿ ವೆಸ್ಟ್ ಮೆಜರ್ಮೆಂಟ್ ಬಂದು 7 ಇಂಚ್ ಇದೆ, ಪ್ಲಸ್ 2 ಇಂಚ್ ಡಾರ್ಟ್ನ ಸೇರಿಸಿ 9 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಪ್ಲಸ್ 1.5 ಇಂಚ್ ಮಾರ್ಜಿನ್ನ ಮಾರ್ಕ್ ಮಾಡಿ ಗೆರೆ ಎಳೆದು ಸೇರಿಸ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಡಾರ್ಟ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ 4 ಇಂಚಿಂದ ಎರಡು ಕಡೆ ಕೂಡ 1 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು 10.5 ಇಂಚ್ಗೆ ಮೇಲ್ಗಡೆ ಶೋಲ್ಡರ್ ಇಂದ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು ಈ ಡಾರ್ಟ್ನ ಹೀಗೆ ಗೆರೆ ಎಳೆದು ಸೇರಿಸ್ಕೋತೀನಿ. ನಂತರ ಇಲ್ಲಿಂದ ಹೀಗೆ ಶೇಪ್ನ ಕೊಟ್ಕೋತೀನಿ. ಇಲ್ಲಿ ಈ ತರ ನಾನು ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಗೆರೆ ಎಳೆದು ಸೇರಿಸ್ಕೋತೀನಿ. ಈ ಡಾರ್ಟ್ನ ನಾನು ಕಟ್ ಮಾಡ್ಕೊಂಡಿಲ್ಲ, ಇದನ್ನ ನಾನು ಡೈರೆಕ್ಟ್ ಆಗಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬ್ಲೌಸ್ಗೆ ಪ್ಯಾಡ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಇದೇ ತರ ಇನ್ನೊಂದು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ತರ ಬಟ್ಟೆನ ಇಟ್ಕೊಂಡಿದ್ದೀನಿ. ಇದೇ ಅಳತೆಗೆ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೊಂಡು ಈ ಡಾರ್ಟ್ನ ಈ ಕಡೆ ಬರೋ ತರ ಫೋಲ್ಡ್ ಮಾಡಿ ಪ್ರೆಸ್ ಮಾಡ್ಕೋತೀನಿ. ಇಲ್ಲಿ ನಾವು ಪ್ಯಾಡ್ ಅಟ್ಯಾಚ್ ಮಾಡಿಲ್ಲ ಅಂದ್ರೆ ಯಾವುದೇ ರೀತಿ ಲೈನಿಂಗ್ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದೇ ತರ ಈ ಕಡೆ ಫ್ರಂಟ್ ಪಾರ್ಟ್ನು ಕೂಡ ಹೀಗೆ ಪ್ರೆಸ್ ಮಾಡಿ ಡ್ರಾ ಮಾಡ್ಕೋತೀನಿ. ಈ ತರ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸ್ಲೀವ್ನ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು ಸ್ಲೀವ್ನ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕ್ಲೋಸೆಟ್ ಸೈಡ್ ಆಗಿದೆ ಹಾಗೂ ಇದು ಓಪನ್ ಸೈಡ್ ಆಗಿದೆ. ಇಲ್ಲಿ ಸ್ಲೀವ್ ಲೆಂತ್ನ 11 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ವಿಡ್ತ್ನ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಡೌನ್ನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಸ್ಲೀವ್ ಬಾಟಮ್ನ 7.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಶೇಪ್ನ ಕೊಟ್ಕೋತೀನಿ. ಜೊತೆಗೆ ಫ್ರಂಟ್ ಸ್ಲೀವ್ ಶೇಪ್ನ ಕೂಡ ಕೊಟ್ಕೋತೀನಿ. ಇವಾಗ ಇಲ್ಲಿ ಸ್ಲೀವ್ ಮಾರ್ಕ್ ಆಗಿದೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇವಾಗ ಇದನ್ನ ಓಪನ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಸ್ಲೀವ್ ಶೇಪ್ನ ಕಟ್ ಮಾಡ್ಕೋತೀನಿ. ಈಗ ಇದೇ ಲೈನಿಂಗ್ ಅಳತೆಗೆ ಬ್ಲೌಸ್ ಪೀಸ್ನ ಕೂಡ ಕಟ್ ಮಾಡ್ಕೋತೀನಿ. ಇಲ್ಲಿ ಈ ಬಾರ್ಡರ್ಗೆ ನಾನು ಸ್ಲೀವ್ನ ಇಟ್ಕೋತೀನಿ. ಜೊತೆಗೆ ಇಲ್ಲಿ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ನ ಕೂಡ ಇಟ್ಕೋತೀನಿ. ಇವಾಗ ಇದೇ ಲೈನಿಂಗ್ ಅಳತೆಗೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೋತೀನಿ. ಈ ಸ್ಲೀವ್ನು ಕೂಡ ಸೇಮ್ ಇದೇ ಅಳತೆಗೆ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ಇಲ್ಲಿ ನಾನು ಈ ತರ ಬ್ಲೌಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊದಲಿಗೆ ನಾನು ಸ್ಲೀವ್ನ ಸ್ಟಿಚ್ ಮಾಡ್ಕೋತೀನಿ. ಇದು ಸೀದಾ ಸೈಡ್ ಆಗಿದೆ. ಇದ್ರ ಮೇಲೆ ನಾನು ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಸೇಮ್ ಇದೇ ತರ ಸೀದಾ ಸೈಡ್ ಇಟ್ಕೊಂಡಿದ್ದೀನಿ. ಇದ್ರ ಮೇಲೂ ಕೂಡ ನಾನು ಲೈನಿಂಗ್ನ ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ 1/2 ಇಂಚ್ ಬಿಟ್ಟು ಬಾಟಮ್ನ ಸ್ಟಿಚ್ ಮಾಡ್ಕೋತೀನಿ. ಬಾಟಮ್ ಸ್ಟಿಚ್ ಆಗಿದೆ. ನಂತರ ಇದನ್ನ ಪಲ್ಟಾಯಿಸ್ಕೊಂಡು ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನಾನು ಸ್ಲೀವ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಪಾರ್ಟ್ನ ಸ್ಟಿಚ್ ಮಾಡೋಕೆ ಅಂತ ಲೈನಿಂಗ್ನ ಇಟ್ಕೋತೀನಿ. ಇದ್ರ ಮೇಲೆ ನಾನು ಬ್ಲೌಸ್ ಪೀಸ್ನ ಸೀದಾ ಬರೋ ರೀತಿ ಇಟ್ಕೋತೀನಿ. ಇವಾಗ ಇವೆರಡನ್ನು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ನಾನು ಫ್ರಂಟ್ ಪಾರ್ಟ್ಗೆ ಯಾವ ತರ ಪ್ಯಾಡ್ನ ಅಟ್ಯಾಚ್ ಮಾಡ್ಕೋತೀನಿ ಅಂತ ಮಿಷಿನ್ ಅಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ಯಾರಿ ಪೀಸ್ನ ಇಟ್ಕೊಂಡಿದ್ದೀನಿ. ಇದೇ ತರ ಇಲ್ಲಿ ಲೈನಿಂಗ್ನ ಹೀಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಈ ತರ ನೀಟಾಗಿ ಸ್ಟಿಚ್ ಆಗಿದೆ. ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೊಂಡ್ರೆ ತುಂಬಾ ನೀಟಾಗಿ ಫಿನಿಶ್ ಆಗುತ್ತೆ.
ಇಲ್ಲೂ ಕೂಡ ಸೇಮ್ ಇದೇ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ. ನಂತರ ಇದನ್ನ ಸೀದಾ ಸೈಡ್ಗೆ ಓಪನ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋತೀನಿ. ಈ ಸ್ಯಾರಿ ಪಾರ್ಟ್ ಸ್ಟಿಚ್ ಆಗಿದೆ. ಇವಾಗ ಪ್ಯಾಡ್ ಅಟ್ಯಾಚ್ ಮಾಡೋ ಲೈನಿಂಗ್ ಡಾರಟ್ನ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಡಾರಟ್ನ ಸೇಮ್ ಇದೇ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬ್ಲೌಸ್ಗೆ ಪ್ಯಾಡ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಶೋಲ್ಡರ್ ಇಂದ ಹೀಗೆ ಇಟ್ಕೊಂಡು 10.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಪ್ಯಾಡ್ ಅಟ್ಯಾಚ್ ಮಾಡ್ಕೋತೀನಿ. ಇದು ಉಲ್ಟಾ ಸೈಡ್ ಆಗಿದೆ ಹಾಗೂ ಇದು ಸೀದಾ ಸೈಡ್ ಆಗಿದೆ. ಇವಾಗ ಇಲ್ಲಿ ನಾನು ಸೀದಾ ಸೈಡ್ಗೆ ಫೋಲ್ಡ್ ಮಾಡ್ಕೊಂಡು ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ಇದನ್ನ ಈ ಕಡೆ ಫೋಲ್ಡ್ ಮಾಡ್ಕೊಂಡು ಮತ್ತೆ ಸೆಂಟರ್ಗೆ ಮಾರ್ಕ್ ಮಾಡ್ಕೋತೀನಿ. ಇವಾಗ ಈ ಪ್ಯಾಡ್ನ ಈ ಮಾರ್ಕ್ ಸೆಂಟರ್ಗೆ ಪ್ಯಾಡ್ ಸೆಂಟರ್ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ಕಡೆ ಕೂಡ ಸೇಮ್ ಇದೇ ತರ ಈ ಮಾರ್ಕ್ಗೆ ಪ್ಯಾಡ್ ಮಾರ್ಕ್ ಸೆಂಟರ್ ಬರೋ ತರ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ತರ ನಾನು ಪ್ಯಾಡ್ನ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಇದನ್ನ ಸೀದಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಈ ಲೈನಿಂಗ್ ನ ನಾನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೋತೀನಿ. ಈ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಪೀಸ್ ನ ಉಲ್ಟಾ ಇಟ್ಕೊಂಡು ನೆಕ್ ಹತ್ರ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಜೊತೆಗೆ ಬಾಟಮ್ ಹತ್ರ ಕೂಡ 1/2 ಇಂಚ್ ನ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಪಲ್ಟಾಯಿಸ್ಕೊಂಡಾಗ ಕರೆಕ್ಟ್ ಆಗಿ ಫೋಲ್ಡ್ ಆಗ್ಲಿ ಅಂತ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ಕಟ್ ಆಗಿದೆ. ನೆಕ್ ಹತ್ರ ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ.
ಕಟ್ ಆಗಿದೆ. ಇವಾಗ ಇದನ್ನ ಹೀಗೆ ಪಲ್ಟಾಯಿಸ್ಕೋತೀನಿ. ಇದನ್ನ ಉಲ್ಟಾ ಸೈಡ್ ಇಂದ ನೋಡಿದಾಗ ಈ ತರ ಕಾಣುತ್ತೆ. ಇವಾಗ ನೆಕ್ಕಿಂದ ಹಿಡಿದು ಹೀಗೆ ಸುತ್ತ ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಈ ತರ ನಾನು ಪ್ಯಾಡೆಡ್ ಅಟ್ಯಾಚ್ಡ್ ಫ್ರಂಟ್ ಪಾರ್ಟ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಬ್ಯಾಕ್ ಪಾರ್ಟ್ ನ ಸ್ಟಿಚ್ ಮಾಡೋಕೆ ಅಂತ ಬ್ಲೌಸ್ ಪೀಸ್ ನ ಸೀದಾ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಲಟ್ಕನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ನ ಇಟ್ಕೋತೀನಿ. ಇವಾಗ ಇಲ್ಲಿ ಹೀಗೆ ನೆಕ್ಕಿಂದ ಈ ಡಿಸೈನ್ ವರೆಗೆ ಸ್ಟಿಚ್ ಮಾಡ್ಕೋತೀನಿ. ಜೊತೆಗೆ ಬಾಟಮ್ ನ ಕೂಡ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ. ನಂತರ ಇದನ್ನ ಪಲ್ಟಾಯಿಸ್ಕೋತೀನಿ. ಇವಾಗ ಇದ್ರ ಸುತ್ತ ಒಂದು ಸ್ಟಿಚ್ ಮಾಡಿ ಲೈನಿಂಗ್ ಮತ್ತೆ ಬ್ಲೌಸ್ ಪೀಸ್ ನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಆಗಿದೆ. ಇಲ್ಲಿ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡೋಕೆ ಅಂತ ಇಲ್ಲಿ ಲೈನಿಂಗ್ ಮತ್ತೆ ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡಿರೋ ಪೀಸ್ ನ ಇಟ್ಕೊಂಡಿದ್ದೀನಿ. ಈ ಲೆಂತ್ ಬಂದು 7 ಇಂಚ್ ಇದೆ. ವಿಡ್ತ್ ನ ನಾನು 4 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನ ಹೀಗೆ ಬ್ಲೌಸ್ ಕೆಳಗಡೆ ಇಟ್ಕೋತೀನಿ. ಇಲ್ಲಿ ಬ್ಲೌಸ್ ಮೇಲೆ ಮತ್ತೆ ಕೆಳಗಡೆ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಬರೋ ತರ ಇಟ್ಕೊಂಡಿದ್ದೀನಿ. ಇವಾಗ 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಈ 1 ಇಂಚ್ ಎಕ್ಸ್ಟ್ರಾ ಬಂದು ಫೋಲ್ಡ್ ಮಾಡ್ಲಿಕ್ಕೆ ಹೋಗುತ್ತೆ. ಈ ಕಡೆಗೆ ಅಂತ ಲೈನಿಂಗ್ ಪೀಸ್ ನ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಮೇಲೆ ಮತ್ತೆ ಕೆಳಗಡೆ 1 ಇಂಚ್ ಬರೋ ತರ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನಾನು 1/2 ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೋತೀನಿ. ಸ್ಟಿಚ್ ಆಗಿದೆ. ಇವಾಗ ಇದನ್ನ ಹೀಗೆ ಓಪನ್ ಮಾಡ್ಕೊಂಡು ಮೇಲೆ ಮತ್ತೆ ಕೆಳಗಡೆ ಬ್ಲೌಸ್ ಪೀಸ್ ಅಳತೆಗೆ ಫೋಲ್ಡ್ ಮಾಡ್ಕೋತೀನಿ. ನಂತರ ಈ ಎಡದ್ನ ಕೂಡ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಪಟ್ಟಿ ಸೆಂಟರ್ಗೆ ಕೂಡ ಒಂದು ಸ್ಟಿಚ್ ಮಾಡ್ಕೋತೀನಿ. ಈ ಲೈನಿಂಗ್ ಪೀಸ್ ನ ಹೀಗೆ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋತೀನಿ. ನಂತರ ಮೇಲೆ ಮತ್ತೆ ಕೆಳಗಡೆ ಫೋಲ್ಡ್ ಮಾಡ್ಕೋತೀನಿ. ಇವಾಗ ಈ ಎಡದ್ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇವಾಗ ಈ ಎಡದ್ನ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಲೈನಿಂಗ್ ಪೂರ್ತಿಯಾಗಿ ಒಳಗಡೆ ಹೋಗಿರ್ಬೇಕು. ಸ್ಯಾರಿ ಫ್ಯಾಬ್ರಿಕ್ ಮಾತ್ರ ಹೊರಗಡೆ ಕಾಣಿಸ್ಬೇಕು. ಈ ತರ ಬರೋ ತರ ನೋಡ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಜೊತೆಗೆ ಬ್ಯಾಕ್ ಪಾರ್ಟ್ ಡಾರೆಟ್ ನ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಡಾರೆಟ್ ನ ಕೂಡ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಬ್ಯಾಕ್ ಪಾರ್ಟ್ ಸ್ಟಿಚ್ ಆಗಿದೆ. ಜೊತೆಗೆ ಉಕ್ಸ್ ನ ಕೂಡ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಇದ್ರ ಮೇಲೆ ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿದೆ, ಜೊತೆಗೆ ಸ್ಲೀವ್ನ ಕೂಡ ಇಟ್ಕೊಂಡಿದ್ದೀನಿ. ಇಲ್ಲಿ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ತರ ಇಟ್ಕೊಂಡಿದ್ದೀನಿ. ಈ ಕಡೆ ಕೂಡ ಸೇಮ್ ಇದೇ ತರ ಫ್ರಂಟ್ ಸೈಡ್ ಬರೋ ಹಾಗೆ ಬ್ಯಾಕ್ ಸೈಡ್ ಬರೋ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಈ ಕಡೆ ಕೂಡ ಇದೇ ತರ ಉಲ್ಟಾ ಮಾಡಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸ್ಲೀವ್ ಸ್ಟಿಚ್ ಆಗಿದೆ, ಜೊತೆಗೆ ನಾನು ಸೈಡ್ ನ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಕೂಡ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಇಲ್ಲಿ ಸೈಡ್ ಸ್ಟಿಚ್ ಆಗಿದೆ. ಈ ತರ ನಾನು ಪ್ಯಾಡೆಡ್ ಅಟ್ಯಾಚ್ಡ್ ಪ್ರಿನ್ಸಸ್ ಬ್ಲೌಸ್ ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪೇರ್ ಆಗಿ ವೇರ್ ಮಾಡುವಂತಹ ಪ್ಲೇಟೆಡ್ ಸ್ಕರ್ಟ್ ನ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ನೋಡಿ. ನಿಮ್ಗೇನಾದ್ರೂ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇದೇ ತರ ಕನ್ನಡದಲ್ಲಿ ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನೋಡಿ ಮನೇಲಿ ಯಾರಾದರೂ ಟ್ರೈ ಮಾಡಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾವ ರೀತಿ ವಿಡಿಯೋ ಬಂತು ಅಂತ.